ಕ್ವಿಂಟಲ್ ಬೆಲ್ಲ ಕೊಡಿಸ್ತೇನ್ರಿ ಅಲ್ಲಿ ಪ್ರಸಾದ ಮಾಡಾಕ ಅಂತೇಳಿ ಬೇಡ್ಕೊಂಬಂದೇನ್ರಿ. ಯಾವ್ದಕ್ಕೆ? ಅದ ಇದಕ್ರಿ ಮಂತ್ರಾಲಯಕ್ರಿ. ಏನ್ ಎದ್ರ ಸಂಬಂಧ ಏನಂತ ಬೇಡ್ಕೊಂಡಿದ್ದೀರಾ? ನಮ್ಮ ಮಗಗ್ ನೌಕರಿ ನಿಮ್ ಲೈನ್ ಸಿಕ್ಕ್ರ, ಹಾ? ನಿಮ್ ಫೋನ್ ಲೈನ್ ನಮ್ಗ್ ಸಿಕ್ಕ್ರಿ. ನನ್ನ ಫೋನ್ ಲೈನ್ ಸಿಕ್ಕ್ರೆ 1 ಕ್ವಿಂಟಲ್ ಬೆಲ್ಲ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೀರಾ? ಕೇಳ್ಕೊಂಬಂದೇನ್ರಿ ನಾನು ಹೋಗಿ. ಅಯ್ಯಯ್ಯಪ್ಪ ತಂದೆ, ಎಲ್ಲಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ಯಪ್ಪ? ಅಲ್ಲಿ ಇದಕ್ರಿ ಮಂತ್ರಾಲಯಕ್ಕೆ ಹೋಗಿ ಕೊಟ್ಟು ಬರೋದ್ರಿ. ನನ್ ಲೈನ್ ಸಿಕ್ತಲ್ಲಪ್ಪ ತಂದೆ, ಏನ್ ಮಾಡ್ತಿ ಇವಾಗ? ಒಟ್ಟ ಬರ್ತೇನ್ರಿ, ಬೇಕಾದಲ್ರಿ ನಾ ಹೋಗಿ ಕೊಟ್ಟು ಬರ್ತೇನ್ರಿ. ಕ್ವಿಂಟಲ್ ಬೆಲ್ಲ ಕೊಡಿಸ್ತೇನ್ರಿ ಅಲ್ಲಿ ಪ್ರಸಾದ ಮಾಡಾಕ ಅಂತೇಳಿ ಬೇಡ್ಕೊಂಬಂದೇನ್ರಿ. ಯಾವ್ದಕ್ಕೆ? ಅದ ಇದಕ್ರಿ ಮಂತ್ರಾಲಯಕ್ರಿ. ಏನ್ ಎದ್ರ ಸಂಬಂಧ ಏನಂತ ಬೇಡ್ಕೊಂಡಿದ್ದೀರಾ? ನಮ್ಮ ಮಗಗ್ ನೌಕರಿ ನಿಮ್ ಲೈನ್ ಸಿಕ್ಕ್ರ, ಹಾ? ನಿಮ್ ಫೋನ್ ಲೈನ್ ನಮ್ಗ್ ಸಿಕ್ಕ್ರಿ. ನನ್ನ ಫೋನ್ ಲೈನ್ ಸಿಕ್ಕ್ರೆ 1 ಕ್ವಿಂಟಲ್ ಬೆಲ್ಲ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೀರಾ? ಕೇಳ್ಕೊಂಬಂದೇನ್ರಿ ನಾನು ಹೋಗಿ. ಅಯ್ಯಯ್ಯಪ್ಪ ತಂದೆ, ಎಲ್ಲಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ಯಪ್ಪ? ಅಲ್ಲಿ ಇದಕ್ರಿ ಮಂತ್ರಾಲಯಕ್ಕೆ ಹೋಗಿ ಕೊಟ್ಟು ಬರೋದ್ರಿ. ನನ್ ಲೈನ್ ಸಿಕ್ತಲ್ಲಪ್ಪ ತಂದೆ, ಏನ್ ಮಾಡ್ತಿ ಇವಾಗ? ಒಟ್ಟ ಬರ್ತೇನ್ರಿ, ಬೇಕಾದಲ್ರಿ ನಾ ಹೋಗಿ ಕೊಟ್ಟು ಬರ್ತೇನ್ರಿ. ನಿಮ್ ಲೈನ್ ಸಿಗುದ್ ಬೇಕಾಯ್ತ್ರಿ ನನಗ. ಅಲ್ಲಪ್ಪ ಪುಣ್ಯಾತ್ಮ, ಏನಪ್ಪಾ ನಿನ್ನ ಮಹಿಮೆ. ನನ್ನ ಲೈನ್ ಸಿಕ್ಕ್ರೆ 1 ಕ್ವಿಂಟಲ್ ಬೆಲ್ಲ ಕೊಡಿಸ್ತೀನಿ ಅಂತಂದು ಕೇಳ್ಕೊಂಡಿದ್ಯಲ್ಲಪ್ಪ ತಂದೆ. ಕೇಳ್ಕೊಂಬಂದೇನ್ರಿ ಹೋಗಿ. ಇವಾಗ ನನ್ ಲೈನ್ ಸಿಕ್ತು, 1 ಸಿಕ್ತ್ರಿ, ನಾ ಕ್ವಿಂಟಲ್ ಹೋಗಿ ಬೆಲ್ಲ ಮಾಡಿ ಹೇಗ್ ಬರ್ತೇನ್ರಿ ಕೊಡಿಸ್ತೀಯ? ಮಾಡಿ ಬರ್ತೇನ್ರಿ ಹೋಗಿ ಅದನ್ನ. ಹೌದಾ? ಹೌದ್ರಿ. ಈಗ ನಿನ್ ಕೆಲಸ 1 ಕ್ವಿಂಟಲ್, ನನ್ನ ಲೈನ್ ಸಿಕ್ಕರೆ 1 ಕ್ವಿಂಟಲ್ ಬೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ವಿ. ಕ್ವಿಂಟಲ್ ಓಕೆ, ಬೆಲ್ಲ ಹೋಗಿ ನಾ ಇವಾಗ ಕೊಟ್ಟು ನಿನ್ನ ಮಗಳು ಕೆಲಸನು ಫಿಕ್ಸ್ ಆಗುತ್ತೆ. ಹಾಗಾದ್ರೆ ನನಗೆ ಒಂದೊತ್ತು ನೀನ್ ರಾಯರಿ ಬೆಲ್ಲ ಕೊಡ್ತೀಯ, ನನಗೆ ನಂಬಿಕೆ ಇದೆ. ಆದ್ರೆ ನನಗೆ ಒಂದೊತ್ತು ಊಟ ಬೇಕು, ಕೊಡಿಸ್ತೀನಪ್ಪ? ಯಾರು ಬೇಡ ಅಂತಾರ ಸ್ವಾಮಿ, ನೀವ್ ಎಲ್ಲಿದ್ರಿ ಎಲ್ಲಿ ಬೇಕಾದ್ರೆ ನಾನು ಬಾಡಿ ಕಾರ್ ಮಾಡ್ಕೊಂಡ್ ಬರ್ತೇನ್ರಿ. ಬಂದ್ ನಮ್ ಮನಿಗ್ ಬಂದ್ ನಿಮ್ನ ಪಾದ ಪೂಜೆ ಮಾಡಿಸ್ತೇನ್ರಿ ನಾನು. ಎಲ್ಲಿಗೆ? ಸೌದತ್ತಿ ಎಲ್ಲ ಕರ್ಕೊಂಡು ಹೋಗ್ತೀರೇನು? ಅಲ್ಲೇ ರೀ, ಅಲ್ಲೇ ಪಕ್ಕದಲ್ಲೇ ಉಗುರ್ವಾಡ್ರಿ ನಮ್ಗ. ಯಾವುದು? ಉಗುರ್ವಾಡ್ರಿ. ಉಗುರುವಾಡಿನ? ಉಗುರುವಾಳ. ಅಯ್ಯಪ್ಪ, ಅಲ್ಲಿಂದ ಬೆಂಗಳೂರಿಗೆ ಬಂದು ಕರ್ಕೊಂಡು ನನಗೆ ಊಟ ಹಾಕ್ತೀಯ? ಏನು ಬೇಕಾದಲ್ರಿ, ನಿಮ್ಮ ಇದು ಬೇಕಾಗೈತ್ರಿ ನಮ್ಗ್, ಮೊದಲು ನಿಮ್ ಸಲಿಗೆ ಬೇಕಾಗೈತ್ರಿ. ಅಲ್ಲ ಸ್ವಾಮಿ, ನೀನ್ ಎಂತ ಪುಣ್ಯಾತ್ಮ ಅಪ್ಪ. ನಿಮ್ಮಂತವ್ರು ಇರುವುದ್ರಿಂದನೇ ಇವತ್ತು ಜಗತ್ತು ಎಷ್ಟು ಅದ್ಭುತವಾಗಿದೆ ಅಂದ್ರೆ. ದೇವರಿಗೆ ಖುಷಿ ಆಗೋದಂದ್ರೆ ಇದು ಒಂದೇ. ಯಾಕಂದ್ರೆ ತಂದೆ, ನಮ್ಮೂರು ಇಷ್ಟೇ, ನಮ್ಮೂರು ಹಠ ಅಂದ್ರೆ ಹಠ, ಅವ್ರು ಸಿಗ್ತಾರೆ ಅಂದ್ರೆ ನಾವ್ ಏನ್ ಮಾಡೋಕು ರೆಡಿ. ಇದು ಮಾತು ಅಂದ್ರೆ ಮಾತಾಗಿರುತ್ತೆ. ನಾ ಏನ್ ಮಾಡಾಕ ರೆಡಿ ರೀ ನಿಮ್ದು. ನಾ ನಿಮ್ಮ ಅಜ್ಜಾರ್ ಲೈನ್ ಸಿಕ್ಕ್ರಿ, ನಾ ಮಂತ್ರಾಲಯಕ್ಕೆ ಹೋಗಿ 1 ಕ್ವಿಂಟಲ್ ಬೆಲ್ಲ ಕೊಡಿಸಿ ಬರ್ತೇನೆ ಅಂತ ಹೇಳಿ ನಾ ಬೇಡ್ಕೊಂಡೇನ್ರಿ. ಇವಾಗ ನೋಡಿ, ಕೊಡಿಸ್ಲೇಬೇಕಂತ ಬಂತಲ್ಲಮ್ಮ ಪರಿಸ್ಥಿತಿ ನಿಂದು. ನನಗ್ ಬೇಕಾದ ತ್ರಾಸ ನಾ ಕೊಡಿಸೇ ಬರ್ತೇನ್ರಿ. ಈಗ 10-11ಕ್ಕ ಇದೈತಂತಲ್ರಿ ಅದೇನ ಅಲ್ಲಿ ಹೋಗಿ ನೀವ್ ಹಂಗಾರ ಅಲ್ಲಿ ಬರ್ತಾರ ಅಂತೇಳಿ ನೋಡಿದ್ರಿ, ನೀವು ಬರಾಕಿಲ್ಲ, ಅಲ್ಲಿ ಎಲ್ಲ ಮುಂದೆ ಇಲ್ಲ ಹೋಕಾರ ಅಂತೇಳಿ ಮತ್ ನೋಡಿದ್ರಿ, ಫೋನ್ಯಾಗ ನೋಡ್ತೇವ್ರಿ ಬರೇ. ಅದಕ್ಕೆ ಹಿಂಗಾಗಿ ನಿಮ್ ಲೈನ್ ಸಿಕ್ತಲ್ರಿ, ನಾ ಹೋಗಿ ಕೊಡಿಸಿ ಬರ್ತೇನ್ರಿ ಹೋಗಪ್ಪ. ಅಲ್ಲ ಸ್ವಾಮಿ, ಹೋಗಿ ಕೊಡಿಸ್ಬಿಡ್ತೀವಿ, ಓಕೆ, ಒಪ್ಕೊಂತೀನಿ. ಆದ್ರೆ ನೀವು ಎಷ್ಟು ತಿಂಗಳಿಂದ ಹುಡುಕ್ತಾ ಇದ್ದೀರಾ ನನಗೆ ಫೋನ್ ಮಾಡಿ? 4ನೇ ತಿಂಗಳಿಂದ ನೋಡ್ರಿಪ್ಪ, ನಿಮ್ಗೆ ಮೆಸೇಜ್ ಮಾಡೇವ್ರಿ, ಬಾಳ ಹಚ್ಚಿರ್ ಬರೇ. ಒಂದ್ 15 ನಿಮಿಷ ರಿಂಗ್ ಆದ ಕೂಡಲೇ ಕಟ್ ಮಾಡ್ಬಿಟ್ರಿ, ಮತ್ ಸ್ವಿಚ್ ಆಫ್ ಮಾಡ್ಬಿಟ್ರಿ. ಹ್ಞೂನ್ರಿ. ಹಿಂಗಾಗ್ರಿ ದಿನ ನಾವ್ ಯಾವಾಗ ಎತ್ತರ ರಾತ್ರಿ ಬೇಕಾದ್ರೆ 3 ಗಂಟೆಗೂ ನೋಡಿವ್ರಿ, ಯಾವಾಗ ಬೇಕಾದ್ರೆ ನಮ್ಗೆ ಇದಾಗ ಒಟ್ಟ ಹಚ್ಚುದ್ರಿ ನಿಮ್ ನಂಬರ್ಕ. ಅಯ್ಯೋ ತಂದೆ, ನಿಂದ ಕರ್ಮ ಇತ್ತು. ನನಗೆ ನಿನ್ನ ಕಡೆಯಿಂದ 1 ಕ್ವಿಂಟಲ್ ಬೆಲ್ಲ ಬೇಕಾಗಿತ್ತು. ಆ ಮುಖಾಂತರದಲ್ಲಿ ಕೊಡಿಸಿ ಬರ್ತೇನ್ರಿ ನಾ ಬೇಕಾದ್ರೆ, ನೋಡಿರ್ಬೇಕಾದ್ರೆ ನೀವು ಬೇಕಾದ್ರೆ. ರಾಯರಿಗೆ ಗೊತ್ತಾ, ನಿನ್ನ ಕಡೆಯಿಂದ ಲೈನ್ ಸಿಕ್ಕರೆ ಆಯ್ತು, ಓಕೆ. ನಿನ್ನ ಕಡೆಯಿಂದ 1 ಕ್ವಿಂಟಲ್ ಬೆಲ್ಲ ಬೇಕಾಗಿತ್ತು. ಇವತ್ತು ನನ್ ಕೇಳ್ಕೊಂಡಿದೆ, ನನ್ ಲೈನ್ ಸಿಕ್ಕಿದೆ. ಸಿಕ್ಕರಿಪ್ಪ, ನನಗೆ ಬಾಳ ಹಸುದ್ ಹೊಟ್ಟೆ ತುಂಬಿದಂಗ ಆತ್ ನೋಡ್ರಿ ನಿಮ್ ಲೈನ್ ಸಿಕ್ಕಿದ್ದಕ್ರಿ. ನಮ್ಗ ನಮ್ಮ ಹೆಣ್ಮಕ್ಳ ಒಟ್ಟು ಪೂಜಾಕ್ ಹೋಗ್ಯಾರ್ರಿ ಅಲ್ಲಿ. ಅದ್ರ ಏನ್ ನೀವು ಪೂಜೆ ಮಾಡಂತಿರಲ್ರಿ, ಹೇಳ್ರಿ ನಾವ್ ಮಾಡ್ತೇವ್ರಿ. ನಮ್ ಮಗಳಿಗೆ ಒಂದಿತ್ತು ನೌಕರಿ ಸಂಬಂಧ ಬಾಳ ತ್ರಾಸ ಆಗೈತ್ರಿ ನಮ್ಗ. ಅದ್ರ ಸಂಬಂಧ ಈಗ ನಿಮ್ ಮಗನಿಗೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದ ಮೇಲೆ ನಮಗೆ ಒಂದೊತ್ತು ಊಟ ಮಾಡಿಸ್ಬೇಕು, ನೆನಪಿಲ್ಲ? ಅವ್ರು ಫಸ್ಟ್ ಪೇಮೆಂಟ್ ಅಲ್ಲಿ. ನಿನಗೆ 1 ಹೊತ್ತು ಯಾಕೆಪ್ಪ ತಂದೆ, ನಿನಗೆ ಏನ್ ಕೊಟ್ರು ಕಡಿಮೆ ನಮ್ಗೆ. ನನಗೆ ಏನು ಇಲ್ಲ. ನಿಮ್ಮ ಮಗನಿಗೆ ಕೆಲಸ ಸಿಕ್ಕಿದ ಮೇಲೆ ಫಸ್ಟ್ ಪೇಮೆಂಟ್ ಅಲ್ಲಿ ನನಗೆ ಹೋಳಿಗೆ ಊಟ ಮಾಡಿಸ್ಬೇಕು. ಮಾಡಿಸ್ತೀರಾ? ಯಾರ್ ಬೇಡ ಅಂತಾರಿಪ್ಪ, ಫಸ್ಟ್ ಪೇಮೆಂಟ್ ಅಲ್ರಿ, ಈಗ ಮಾಡಿಸಿದ್ರು ಮಾಡಿಸ್ತೇನ್ರಿ ಸ್ವಾಮಿ. ಅಯ್ಯೋ ಬೇಡಪ್ಪ ತಂದೆ, ಬೇಡ. ನನಗೆ ಒಳ್ಳೇದಾಗ್ಲಿ, ಏನು ಚಿಂತೆ ಮಾಡ್ಬಿಡಿ. ಬಾಳ ತೊಂದ್ರೆ ಆಗೈತ್ರಿ, ಬಾಳ. ನನ್ನ ಮಗಂದ ಎಲ್ಲಾ ಮುಗದೈತ್ರಿ, ಸಾಲೆಲ್ಲ. ಒಂದ್ 10-12 ಪೇಪರ್ ಬರ್ದ್ರಿ, ಒಂದು ಕುಂತಿಲ್ರಿ ಅಪ್ಪ. ಅದಕ್ಕ ನಿಮ್ ಫೋನ್ಯಾಗಿಂದ ಏಪ್ರಿಲ್ ತಿಂಗಳಿಂದ ನೋಡಾಕತ್ತೇವ್ರಿ, ನಿಮ್ ಲೈನಿಗೆ ಆಗಿಂದ ಗುದ್ದಾಡತ್ತೇವ್ರಿ ನಾವ್. ಒಟ್ಟ ಇದನ್ನ ಮಾಡಿದ್ರು. ಇವತ್ತು ಏನೋ ದಿವ್ಸ ಚಲೋ ಐತ್ರಿ ನಮ್ಗೆ, ಇವತ್ತು ಸಿಕ್ಕತ್ ನಿಮ್ ಲೈನ್. ಎಲ್ಲ 8ನೇ ತಾರೀಕು ಆರಾಧನಾ ಟೈಮಲ್ಲಿ ಸಿಕ್ಕಿದೆ. ಸಿಕ್ಕತ್ರಿ, ಚಲೋ ದಿನದಾಗ ಸಿಕ್ಕತ್ರಿಪ್ಪ. ಆಯ್ತು, ಒಳ್ಳೆ ದಿನದಲ್ಲಿ ಸಿಕ್ಕಿದೆ. ನಿನ್ ಮಗನಿಗೆ ಕೆಲಸ ಫಿಕ್ಸ್. ಫಸ್ಟ್ ಪೇಮೆಂಟ್ ಅಲ್ಲಿ ನನಗೆ 2 ಹೋಳಿಗೆ ಫಿಕ್ಸ್. ಮತ್ ಮರಿಬಾರ್ದು, ಇವಾಗ್ಲೇ ಹೇಳ್ತಾ ಇದ್ದೀನಿ. ಮರುದಿಲ್ರಿ ತಂದೆ, ಮರುದಿಲ್ರಿ ಅಪ್ಪ. ನಾ ಯಾವಾಗ ಮರಿಬೇಕ್ರಿ ನಿಮ್ಮನ್ನ?
ಯಾವ ಊರು ಅಂತ ಹೇಳಿದ್ರಿ ನಿಮ್ದು? ನಮ್ದು ಸವದತ್ತಿ, ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಉಗುರ್ಗೋಳ್ರಿ. ಹ್ಮ್ 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 ನಮ್ಮೂರಿಂದ ಬರೀ 2 ಕಿಲೋಮೀಟರ್ ರೀ ನಮ್ಮ ಊರಿಗೆ. ಹೌದಾ? ಹ್ಞೂನ್ರಿ. ಇವಾಗ ಈ ವಿಡಿಯೋನು ಇದನ್ನ ಮಾತಾಡ್ರಿ ರೆಕಾರ್ಡನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಹಾಕ್ರಿ ಹಾಕ್ರಿ ಹಾಕ್ರಿಪ್ಪ ಆಮೇಲೆ ಹಾಕ್ರಿ. ನಿಮ್ ಮಗನ ಕೆಲಸ ಸಿಕ್ಕಾದ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಹಾಕ್ರಿಪ್ಪ ನಮ್ಗೆ ನಮ್ ಫೋನ್ ಒಂದ್ ಇದ್ ಮಾಡ್ರಿ, ಒಟ್ಟ ಇದ ನಂಬರ್ ರೀ ನಮ್ದು. ಆಯ್ತು. ಇವಾಗ ನಾನು ಪೂಜೆದ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಹ್ಞೂನ್ರಿ. ಇದನ್ನ ಈ ರೀತಿಯಾಗಿ ಪೂಜೆ ಮಾಡಿ ಇದಾದ ಮೇಲೆ ಕೆಲಸ ಸಿಕ್ಕದ ಮೇಲೆ ನಾನು 9 ವಾರ ಗ್ಯಾರಂಟಿ ಕೊಡ್ತೀನಿ. 9 ವಾರ ರೀ? 9 ವಾರ ನೀನ್ ಭಕ್ತಿಯಿಂದ ಪೂಜೆ ಮಾಡ್ಬೇಕು. ನೀನ್ 1 ಕ್ವಿಂಟಲ್ ಬೆಲ್ಲ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೆ ರಾಯರ ಮಠಕ್ಕೆ ಹೋಗಿ. ಈಗ ನಾ ಈಗ ಇದು 10, 11ಕ್ಕ ಕೊಡಿಸಿ ಬರ್ತೇನ್ರಿ ಹೋಗಿ ಈಗ. ನೀನ್ ಹೇಗ್ ಕೊಡಿಸ್ತೀಯೋ ಗೊತ್ತಿಲ್ಲ, ಆಯ್ತಾ? 1 ಕ್ವಿಂಟಲ್ ಬೆಲ್ಲ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೆ. 1 ಕ್ವಿಂಟಲ್ ಬೆಲ್ಲ ಕೊಡಿಸ್ಬೇಕು. ಯಾಕಂದ್ರೆ ನಿನ್ನ ಕರ್ಮಗಳು ಕಳೆದು ಹೋಗ್ಬೇಕು ಅಲ್ಲಿ. ಯಾಕಂದ್ರೆ ರಾಯರು ತಿನ್ನಲ್ಲ ಬೆಲ್ಲ. ತಿಂತಾರ್ರಿ ಅದನ್ನ ಎಷ್ಟೋ ಜನಗಳು ನಮ್ಮಂತವ್ರೆ, ನಾವೇ ಭಕ್ತರು ರಾಯರಿಗೆ. ನಾನು ನಿಮ್ಮ ಹಾಗೆ ರಾಯರ ಭಕ್ತ. ಇಲ್ಲಿ ನಾನೇನು ಗುರುಗಳು ಅಲ್ಲ, ದೇವ್ರು ಅಲ್ಲ. ನಾನು ನಿಮ್ಮ ಹಾಗೆ ಮನುಷ್ಯ. ಮತ್ತೆ ನಾವೇ ಹೋಗ್ತೀವಿ, ನಾವೇ ತಿಂದು ಬರ್ತೀವಿ ಅಲ್ಲಿ. ರಾಯರು ನಮ್ಮ ಕಡೆಯಿಂದ ಕರ್ಮಗಳನ್ನು ಕಳಿಯೋದಕ್ಕೋಸ್ಕರ ಆತರ ಮಾಡ್ತಾರೆ. ರಾಯರು ಯಾವತ್ತೂ ಆಸೆ ಪಟ್ಟವರಲ್ಲ. ಆದ್ರೆ ನಾವು ಪ್ರಸಾದವನ್ನು ಮತ್ತೆ ನಾವೇ ಸ್ವೀಕರಿಸ್ಕೊಂಡ್ ಬರ್ತೀವಿ. ಆ ಮುಖಾಂತರದಲ್ಲಿ ಇವತ್ತು ನೀನ್ ಅಕ್ಕಿ ಕೊಡು, ಬೆಲ್ಲ ಕೊಡು, ತುಪ್ಪ ಕೊಡು, ಅದು ಯಾವುದು ಬೇಡ ಅಂತಾರೆ. ಮಕ್ಕಳೇ, ನೀವು ಕೊಟ್ಟಿದ್ದು ವಾಪಸ್ ನಾನ್ ನಿಮ್ಗೆ ಕೊಡ್ತೀನಿ ಮಕ್ಕಳೇ ಅಂತ ಹೇಳ್ತಾರೆ ರಾಯರು. ನಾನು ಕೊಡಿಸ್ತೇನ್ರಿಪ್ಪ. ಈಗ 2 ದಿನದಾಗ ಹೋಗಿ ನಾ ಕೊಡಿಸಿ ಬರ್ತೇನ್ರಿ. ಪೂಜಾದ್ ವ್ರತ ಅಂತ ಹೇಳ್ರಿ ನಮ್ಮ ಮಗಗೆಪ್ಪ ನೌಕರಿ ಅಪ್ಪ 1000 ಪುಣ್ಯದಿಂದ ನಂಗೆ ಹತ್ಬೇಕ್ರಿ. ಈಗ ಹತ್ತತ್ತೆ, ಕೆಲಸ ಹತ್ತತ್ತೆ. 9 ವಾರ ನೀವೇನ್ ಮಾಡ್ತಾ ಇದ್ರೆ ಹಂಗ್ ಮಾಡಿ. ನಾನು ವ್ರತವನ್ನು ಹೇಳ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ ಸ್ವಾಮಿ. ಮತ್ತೆ ನೆಕ್ಸ್ಟ್ ನಿಮ್ಗೊಂದ್ರೆ ನಿಮ್ ಮಗಂದು ಮಗಳ ಮಗ ಐತ್ರಿ. ಈಗ 24 ವರ್ಷ ಅದ ನೋಡ್ರಿ. ಈಗ ಮಗಂದು ಮತ್ತೆ ಕೆಲಸ ಸಿಕ್ಕಿದ್ಮೇಲೆ ಮತ್ತೆ ನನ್ ಮಗನಿಗೆ ಕೆಲಸ ಸಿಕ್ತು ಅಂತ ನೀವ್ ಹೇಳ್ಬೇಕು. ಮತ್ತೆ ಅದನ್ನ ರೆಕಾರ್ಡ್ ಹಾಕ್ತೀನಿ ನಾನು. ಹಾಕ್ತೇನ್ರಿ, ಸಿಕ್ಕ ಕುಳ್ಳೇನ ಹಾಕ್ತೇನ್ರಿ. ಹಾಕ್ತೇನ್ರಿ. 4 ತಿಂಗಳ ಆತ್ರಿ. ಏನ್ ಸ್ವಾಮಿ ನಮ್ ಮಗಗ್ ಒಂದಿಟ್ಟು ಗೌರ್ಮೆಂಟ್ ಜಾಬ್ ಆಗ್ಬೇಕೈತ್ರಿ. ಅದ್ರ ಸಂಬಂಧ ನಾವ್ ಎಲ್ಲಾ ಮಂತ್ರಾಲಯಕ್ ಹೋಗಿ ಬಂದೇವ್ರಿ, ಎಲ್ಲಾ ಮಾಡ್ಯಾವ್ರಿ. ನಮ್ ಮನಿಯವ್ರು 9 ವಾರ ವ್ರತ ಮಾಡ್ಯಾರ್ರಿ, ಪೂಜೆ ಮಾಡ್ಯಾರ, ಎಲ್ಲಾ ಮಾಡ್ಯಾರ. ನಿಮ್ ನಂಬರ್ ಹುಡುಕಾಕತ್ತಿ ಏಪ್ರಿಲ್ನಾಗಿಂದ ನಿಮ್ಗ್ ಟ್ರೈ ಮಾಡ್ತೇವೆ ಸ್ವಾಮಿ. ಹಾಕ್ರಿ ನಿಮ್ಗೆ. ಇವತ್ತು ನಮ್ಗ ಬಾಳ ನೆನೆಸ್ಕೊಂಡಿದ್ದೀವ್ರಿ ಇವತ್ತು ನಿಮ್ಮ ನಾವು. ನಾವಿಲ್ಲೇ ಸವದತ್ತಿ ಎಲ್ಲಮ್ಮನ ಅಂತ ಉಗುರ್ಗೋಳ್ರಿ. ಓಹೋ, ಸವದತ್ತಿ ಎಲ್ಲಮ್ಮಲ್ಲಿ ಇರೋದ ನೀವು? ನಿಮ್ ನೋಡಿದ್ರಿ, ನಾವ್ ಸವದತ್ತಿ ಎಲ್ಲಮ್ಮಗ್ ಬಂದಿದ್ರಿ. ಇಕ್ಕಟ್ ಬಾಳ ಮರ್ಗಿದ್ರಿ ನಾವ್. ನಮಗ್ ಯಾಕೆ ಇಲ್ಲೇ ಬಂದ್ ನಾವ್ ಅವ್ರ ಇದಕ್ಕ ಆಗಲಿಲ್ಲ ಅಂತ ಹೇಳಿ ಇಕ್ಕಟ್ ಬಾಳ ಮರ್ಗಿದ್ರಿ ನಮಗ. ಫೋನ್ಯಾಗ ನೋಡಿದೀವಿ ಸರ. ಅಲ್ಲ, ಅಲ್ಲಿ ಬಂದಾಗ ನೋಡಿಲ್ವೇನು? ಇಲ್ರಿ, ಬಂದಾಗ ನೋಡಿದ್ರಿ. ನಾವ್ ಹಾಕಿ ಬಿಡ್ತಿದ್ರಿ ನಿಮ್ಮನ್ನ. ನಿಮ್ನ ಏಪ್ರಿಲ್ನಾಗಿಂದ ನಿಮ್ನ ಕಾಂಟ್ಯಾಕ್ಟ್ ಮಾಡತ್ತೇವ್ರಿ ನಾವ್ ಗುರುಜಿ. ನಮ್ಮ ಹೆಣ್ಮಕ್ಳು ಹಸುದು ದೊಡ್ಡ ತುಂಬದಂಗ ಆತ್ರಿ ಇವತ್ತು ನಂದ. ಹಸುದು ಹೊಟ್ಟೆ ತುಂಬದಂಗ ಆಯ್ತಾ? ಹ್ಞೂನ್ರಿ. ಅಲ್ಲ, ನಿಮ್ದು ಹೊಟ್ಟೆ ತುಂಬಿತು, ನಮ್ಮ ಹೊಟ್ಟೆ ತುಂಬಿಸ್ಬೇಕಲ್ಲ, ಹೋಳಿಗೆ ಊಟ ಕೊಡ್ಬೇಕಲ್ಲ ನೀವು. ನೀವ್ ಎಲ್ಲಿದ್ರಿ ಅಂತ ಹೇಳ್ರಿ, ನನಗೆ ಇಂತಲ್ಲಿದೆ ಅಂತ ಹೇಳ್ರಿ. ನಾ ಒಂದ್ ಗಾಡಿ ಮಾಡ್ಕೊಂಡ್ ಬಂದ್ ಕರ್ಕೊಂಡ್ ಬರ್ತೇನ್ರಿ. ನಾನ್ ಹೇಳಲ್ವೇ, ನಾನ್ ಸಿಗಲ್ವೇ? ನಿಮ್ಮ ಕರ್ಮ ಕಳೆದೋದ್ರೆ ಮಾತ್ರ ನಾನ್ ಸಿಗುದು. ಹೌದೌದ್ರಿ. ನನ್ನ ಹೊಟ್ಟೆ ತುಂಬಿಸ್ಬೇಕಲ್ವಾ ನೀವು, ನೆನಪಿರ್ಲಿ. ತುಂಬಿಸ್ತೇವ್ರಿ, ಯಾರು ಬರಂತಾರ್ರಿ. ನಮ್ ಹೋಳಿಗೆ ಊಟ 2 ಹೋಳಿಗೆ ತುಪ್ಪ, ಬೇರೆ ಏನು ಬೇಡ. ನಿಮ್ಗೆ ಹೆಚ್ಚಿಗೆ ಇನ್ನ ಯಾಡಲ್ರಿ, 4 ಹೋಳಿಗೆ ಕೊಡೋಣ್ರಿ. ಇದು ಹೇಳ್ಕೊಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇದನ್ನ ದಿನ ಅಂತವ್ರಿ ಸ್ವಾಮಿಗಳು, ದಿನ 4 ದಿನ ಹೇಳ್ಬೇಕು.